ಆಪಿ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರು, ಇವತ್ತು ಒಂದಿಷ್ಟು ಧರ್ಮಸ್ಥಳದ ಬಗ್ಗೆ, ಯಾಕಂತಂದ್ರೆ ಕಳೆದ ಒಂದು 2 ದಿನದಿಂದ ನಾನು ಧರ್ಮಸ್ಥಳದ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಕಾರಣ ಅಂದ್ರೆ ಅದೇನು ನಡೆದಿಲ್ಲ ಅಂತಲ್ಲ, ನಡೆಯುವ ಪ್ರಕ್ರಿಯೆಗಳು ಸ್ವಲ್ಪ ಇನ್ನೂ ಗಂಭೀರ ಮತ್ತು ಕ್ವಿಕ್ ಆಗುವ ನಾವು ಬಯಸ್ತಾ ಇದ್ವಿ, ಆದರೆ ಆಗ್ತಾಯಿಲ್ಲ. ಅದೇನೂ ಇರಲಿ, ಈ ನಡುವ ಸಂತ್ರಸ್ತರು ಅನ್ನುವಂಥ ಒಂದು ಶಬ್ದದ ನೆಲೆಗಟ್ಟೆ ಒಂದಿಷ್ಟು ಮಾತಾಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೊ ಯಾರು ಕರೀತಾರೆ ಸಂತ್ರಸ್ತರು ಅಂದಾಗ, ಸಹಜವಾಗಿ ಯಾರನ್ನೂ ಹೊಂದಿರ್ತಾರೆ, ಬದುಕನ್ನು ಹಾಳು ಮಾಡ್ಕೊಂಡಿರ್ತಾರೆ, ತಮ್ಮ ಬದುಕನ್ನು ಕಳ್ಕೊಂಡಿರ್ತಾರೆ, ಜೊತೆಗೆ ತಮ್ಮ ಇಡೀ ಕುಟುಂಬವನ್ನು ಹಾಳು ಮಾಡ್ಕೊಂಡಿರ್ತಾರೆ ಸಮಾಜ ಸಲುವಾಗಿ, ಅಥವಾ ತಮ್ಮ ವೈಯಕ್ತಿಕ ಯಾವುದೋ ಕಾರಣಕ್ಕೆ, ತಮ್ಮದಲ್ಲದ ಕಾರಣಕ್ಕೆ ತಮ್ಮ ಜೀವನವನ್ನು ನರಕನ ಮಾಡ್ಕೊಂಡಿರ್ತಾರೆ. ಅಂಥವರೆಲ್ಲ ಸಂತ್ರಸ್ತರು ಅಂತೇಳಿ. ನೆರೆಹೊರೆ ಆಗ್ತದೆ, ಮತ್ತೊಂದು ಆಗ್ತದೆ, ಇನ್ನೊಂದು ಆಗ್ತದೆ, ಅದು ಏನೋ ಯಾರಿಂದನೋ ದೊಡ್ಡವರಿಂದ ಕೊಲೆನೋ ಮತ್ತೊಂದು ನಡೆದಂಥ ಸಂಶಯಗಳು ಇರ್ತಾವೆ. ಅಂಥ ಸಂದರ್ಭದಲ್ಲೇ ಅದನ್ನು ಏನಪ್ಪ ಯಾರ ಮೇಲೆ ಆಗಿರ್ತದೆ ಅವರು ಸಂತ್ರಸ್ತರು ಅನ್ನುವಂಥ ಒಂದು ಸಾಮಾನ್ಯ ಒಂದು ಡೆಫಿನೇಷನ್. ಇತ್ತೀಚೆಗೆ ನೀವು ಗೊತ್ತಾದ ಧರ್ಮಸ್ಥಳದ ವಿಷಯದಲ್ಲೇ ಧರ್ಮಸ್ಥಳದ ಗುಡಿಗೆ ಸಂಬಂಧಿಸಿದವರು ಅಥವಾ ಮಂಜುನಾಥನ ಗುಡಿಗೆ ದೇವಸ್ಥಾನಕ್ಕೆ ಸಂಬಂಧಿಸಿದಂಥವರು ಅವರು ನಾವು ಸಂತ್ರಸ್ತರು. ಯಾಕಂತಂದ್ರೆ ನಮಗೂ ನೋವುಗಳಾದವು, ಅನಗತ್ಯವಾಗಿ ನಮ್ಮ ಹೆಸರನ್ನು ತೆಗೆದುಕೊಂಡು ಬಂದಿರ್ತಾರಾಗ. ಕೇವಲ ಆ ಹತ್ಯೆ ಒಳಗಾದವ್ರು ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ಅನ್ನೋನ್ ಡೆತ್ಸ್ ಆಗ್ತಾವೆ ಗೊತ್ತಿಲ್ಲದು. ಅವರು ಎಷ್ಟೇ ನೋವು ಉಂಡಿರೋ ಅವ್ರ ಹಿಂದಿನವ್ರು ನಾವು ಉಣ್ತಾ ಇದ್ದೀವಿ. ಅದು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅಂತಾರೆ. ಮಂಜುನಾಥೇಶ್ವರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ದೇವಸ್ಥಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಧರ್ಮದ ಅಥವಾ ನಮ್ಮ ದೇವಸ್ಥಾನ ಹೆಸರು ಕೆಡ್ತಾ ಇದೆ ಎಲ್ಲ ಕಡೆ. ಇದರಿಂದಾಗಿ ಜನ ಭಕ್ತರು ಬರ್ತಾ ಇಲ್ಲ, ಕಡಿಮೆ ಆಗ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಾವು ಇದರಲ್ಲಿ ಸಂತ್ರಸ್ತರು ಅಂತೇಳಿ CB ನಾಗೇಶ್ವರ ಮೂಲಕ ಕೇಸ್ ಆಗಲಿಕ್ಕೆ ಹಚ್ಚಿದ್ದಾರೆ. ಅದು ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಂದದ್ದು. ಅದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗ್ತದೆ ಮಾತು ಬೇರೆ. ಯಾಕಂದ್ರೆ ಸಂತ್ರಸ್ತರಂದ್ರೆ ಈಗಾಗಲೇ ಒಂದಿಷ್ಟು ಜನ ಹೇಳಿದ್ದೆ ನಿಮಗೆ, ನೋವಿಗೆ ಒಳಗಾದವರು, ಪೆಟ್ಟು ತಿಂದವರು ಮತ್ತು ಸತ್ಯವನ್ನು ಹೇಳಿಕ್ಕೆ ಹೋಗಿ ಅವರ ಒಂದು ದಾಳಿಗೆ ಚಿಲುಕಿದಂಥವ್ರು. ಇವತ್ತು ತಿಮ್ರೋಡಿ ಆಗಿರ್ಬೋದು, ಮಟ್ಟೆನವರಾಗಿರ್ಬೋದು, ಅವ್ರದ್ದೆಲ್ಲ ಸಬ್ಜೆಕ್ಟ್ ಅದೆಲ್ಲ ತಮ್ಮ ವೈಯಕ್ತಿಕ ಸಂಬಂಧಿಸಿದಂಥ ಸಬ್ಜೆಕ್ಟ್ಗಳು ಅಲ್ಲವೆಲ್ಲ. ಸೌಜನ್ಯ ಹತ್ಯೆ ಆಗಿರ್ಬೋದು, ವೇದವಲ್ಲಿಯದಾಗಿರ್ಬೋದು, ವೇದವಲ್ಲಿ ಅವರದ್ದು, ಅದೇ ಕಾಲಕ್ಕೆ ಪದ್ಮಲತಾರ ಅವ್ರದ್ದಾಗಿರ್ಬೋದು, ಅನೇಕರು ಮಾವುತಂದಾಗಿರ್ಬೋದು, ನಾರಾಯಣ ಅವ್ರ ಸಹೋದರಿ ಏನಪ್ಪ ಯಮನ ಅವ್ರದ್ದು ಆಗಿರ್ಬೋದು. ಇವೆಲ್ಲ ನಮಗೆ ಅವ್ರಿಗೆಲ್ಲ ಸಂಬಂಧ ಇಲ್ಲದ್ದು. ಆದರೂ ಅವ್ರೇನೋ ಅದನ್ನು ತನಿಖೆ ಆಗಲಿ, ಇದರಿಂದ ಯಾರಿದ್ದಾರೆ ಗುರ್ತಾ ಇಲ್ಲ ಅಂತಂದಿದ್ದಕ್ಕಾಗಿ, ಅದಕ್ಕೆ ಬೆನ್ನು ಹತ್ತಿದ್ದಕ್ಕಾಗಿ, ಅದರಲ್ಲೂ ಸೌಜನ್ಯಾಳ ಒಂದು ಪ್ರಕರಣ ಹುಡ್ಕೊಂಡು ಹೋರಾಟ ಮಾಡಿದ್ದಕ್ಕಾಗಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಅವರ ದೂರದಾರರು ಇದ್ದರೂ ಸಹ ಇವತ್ತು ಅವ್ರನ್ನ ಏನಪ್ಪ ಅಂತಂದ್ರೆ ನೀವು ಇದನ್ನು ಸುಳ್ಳು ಹೇಳ್ತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಅವ್ರನ್ನು ಇವತ್ತು ವಿಕ್ಟಿಮ್ ಅಂತೀವಿ ನಾವು, ಸಂತ್ರಸ್ತರನ್ನಾಗಿ ಮಾಡುವಂಥ, ಟಾರ್ಗೆಟ್ ಮಾಡುವಂಥ ಕೆಲಸ SIT ಇಂದ ನಡೀತಾ ಇದೆ, ಅದ್ರ ಹಿಂದಿದ್ದಂಥ ಜನರಿಂದ ನಡೀತಾ ಇದೆ ಅನ್ನುವಂಥ ಆರೋಪಗಳು ಇದಕ್ಕೆ ಬರ್ತಾ ಇದ್ದಾವೆ. ಯಾಕೆಂತಂದ್ರೆ ಈ ಸಂತ್ರಸ್ತರನ್ನು ಅದರಲ್ಲೂ ಚೆನ್ನೈನ ಜೊತೆಗೆ ಇದ್ದಂಥ ಇವ್ರನ್ನೆಲ್ಲ, ಯಾಕೆ ಚೆನ್ನೈ ಮೊದಲು ಬಂದಿದ್ದಾವಪ್ಪ ನಿಮಗೆ ಗೊತ್ತಿದ್ದಂಗೆ ಮುಸುಕ್ದಾರಿ ಭೀಮನಾಯಿ ಇಲ್ಲ, ಇದನ್ನು ಮಾಡಿದವರೆಲ್ಲ ಹಿಂದೆ ಇಂಥವ್ರಿದ್ದಾರೆ, ಆಡಳಿತಾಧಿಕಾರಿಗಳಿದ್ದಾರೆ, ಅವರಿದ್ದಾರೆ ಎಲ್ಲ ಹೇಳಿದರು. ನಂತರದಲ್ಲಿ SIT ಏನು ಅವ್ರನ್ನ ಬಂಧನ ಮಾಡ್ತದೆ, SIT ಕಸ್ಟಡಿಗೆ ಏನು ಹೋಗ್ತಾರೆ, ಹೋದ ನಂತರ ಇವರು ಅಂದಷ್ಟಲ್ಲಿ ಏನಪ್ಪ ಅಂದ್ರೆ ಮೂಳೆಗಳಾಗಲಿ ಅಸ್ಥಿಪಂಜರಗಳಾಗಲಿ ಸಿಗಲಿಲ್ಲ. ಅದಕ್ಕೆ ಕಾರಣ ಇವರು ಸರಿಯಾದ ಜಾಗ ತೋರಿಸಿದ್ರು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಚೆನ್ನೈಗೆ ಬಿಟ್ಟಂಥ ವಿಷಯ ಅದು. ಯಾಕಂತಂದ್ರೆ ಚೆನ್ನೈ ತೋರಿಸಿದ್ದಪ್ಪ ಅದು ಸಿಗ್ತಿದ್ದು ಏನೋ, ಅಥವಾ ಬೇರೆ ಸ್ಥಳವನ್ನು ತೋರಿಸಿದ್ದು, ಅಥವಾ ಅವ್ರು ಅನ್ನುವಂಗೆ ಕೆಲವೊಂದಿಷ್ಟು ನೇತ್ರಾವತಿ ನದಿಯಿಂದಾಗಿ ನೀರು ಒಂದು ಪ್ರತಿ ವರ್ಷ ಹೇರಾಪೇರಿ ಆಗೋದ್ರಿಂದ ನದಿ, ಅದರಿಂದ ಕೆಲವೊಂದಿಷ್ಟು ಕೊಚ್ಚಿ ಹೋಗಿರ್ಬೋದು, ಇದು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಸಿಕ್ಕಿಲ್ಲ ಮೂಳೆಗಳು, ಇವರು ಊಹಿಸಿದಷ್ಟು ಸಿಕ್ಕುವ 2 ಕಡೆ. ಆದರೆ ಇವ್ರೇನು 100 ಮುಡಿಗಳು 100 ಮಂದಿನ ಹೋಗಿದ್ದಾರೆ, ನಾನು ನೋಡಿದ್ದೀನಿ, ಸಿಗಲಿಲ್ಲ ಅನ್ನೋದನ್ನು ನಾವಿಲ್ಲಿ ಮರಿಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿ ಇಟ್ಕೊಂಡು ಇವರು ಎಲ್ಲರಪ್ಪ ಇವರು ಇದ್ದಂತ ಹೇಳಿದಂಥ ಈ ಚೆನ್ನಯ್ಯ ಅವನ ಜೊತೆಗಾರರು ಇಲ್ಲ, ಇವರೆಲ್ಲ ಹೇಳಿದ್ರು ನಾವು ಮಾಡಿದ್ದೆ ಅಂತ ಹೇಳ್ಕೊಳಗೆ ಅವ್ರನ್ನೂ ತಮ್ಮ ತೆಗೆದುಕೊಂಡು ಮೇಲೆ ಸಹಜವಾಗಿ ಏನಪ್ಪ ಅಂದ್ರೆ ಅವರು ಸಂತ್ರಸ್ತರಾದವ್ರ ಜೊತೆಗೆ ಅಂತೇಳಿ. ಆದರೆ ಅವರು ಇವತ್ತೇನಾಗಿದ್ದಾರಪ್ಪ ಅಂದ್ರೆ ದೂರದಾರರು, ಅವರು ಇವತ್ತು ಅನಗತ್ಯವಾಗಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇವರಿಂದಾಗಿ ನಾವು ಏನಾಗಿದೆಪ್ಪ ಅಂದ್ರೆ ಇವತ್ತು ಸಂತ್ರಸ್ತರಾಗಿದ್ದೀವಿ, ನಮ್ಮ ದೇವಸ್ಥಾನಕ್ಕೆ ಜನ ಬರೋದು ಕಡಿಮೆ ಆಗ್ತಾ ಇದ್ದಾರೆ, ನಮಗೆ ಲಾಸ್ ಆಗ್ಯದ, ಅದಕ್ಕೆ ನಾವು ಸಂತ್ರಸ್ತರು ಅಂತೇಳಿ ಈ ಒಂದು ಪಿಟಿಷನನ್ನು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗಬಹುದು
ಅಂತಂದಾಗ ವಿಶೇಷವಾಗಿ ಸರಿತದೆ. ತಿಮರೋಡಿ ಪರವಾಗಿ ಜಯಂತ್ ಟಿ ಅವ್ರ ಪರವಾಗಿ ಮಾತನಾಡುವಂಥ ವಕೀಲರು ಇಲ್ಲ ಇದು ಬರೋದಿಲ್ಲ, ಇವರು ಸಂತ್ರಸ್ತ ಆಗುವುದಿಲ್ಲ, ಸಂತ್ರಸ್ತರ ಆಗುವುದಕ್ಕೆ ಏನು ಒಂದು ಮಾನದಂಡದ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಆದಂಥವಿದ್ದಾವ, ಇವರು ಸಂತ್ರಸ್ತರಾಗುವುದಿಲ್ಲ, ಆಗುವವರು ಬೇರೆ ಇದ್ದಾರೆ, ಅದು ಬಿದ್ದು ಹೋಗ್ತದೆ ಕೇಸ್ ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾರೋ ಈ ಒಂದು ಏನಪ್ಪ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೋ ಅವರಿಗೆ ಇವತ್ತು ಈ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡೋದು ವಿನಃ ಗುಡಿಗೆ ಏನು ಸಂಬಂಧ ಇಲ್ಲ ಅಥವಾ ಈ ನಮ್ಮ ದೇವಸ್ಥಾನದ ವಿಷಯಕ್ಕೆ ಸಂಬಂಧ ಇಲ್ಲ. ಮತ್ತು ಅವರಾದರೂ ಯಾರೂ ಮಂಜುನಾಥ ಸ್ವಾಮಿಯ ವಿರೋಧವಾಗಿ ಯಾರ್ದೂ ಆರೋಪ ಇಲ್ಲ, ಅಣ್ಣಪ್ಪ ಸ್ವಾಮಿಯ ವಿರೋಧವಾಗಿ ಯಾವುದೂ ಆರೋಪ ಇಲ್ಲ. ಅಲ್ಲಿ ದೇವಾಲಯಗಳ ಬಗ್ಗೆ ಅವ್ರ ಭಕ್ತಿ ಅದ, ಪ್ರೀತಿ ಅದ, ವಿಶ್ವಾಸ ಅದ. ಮೂರ್ತಿ ಅವರು ಹಿಂದೂಗಳಿದ್ದಾರೆ, ಅವರು ಮಂಜುನಾಥ ಸ್ವಾಮಿ ಆರಾಧಕರಿದ್ದಾರೆ. ಎಲ್ಲರೂ ಎದ್ದ ತಕ್ಷಣ ಅವರನ್ನೇ ನೆನೆಸುವಂಥವ್ರು, ಅಣ್ಣಪ್ಪ ಸ್ವಾಮಿಯನ್ನೇ ನೆನೆಸುವಂಥವ್ರು. ಇವರೆಲ್ಲರೂ ಈ ರೀತಿ ಇದ್ದಾಗ ಇವ್ರು ಹೆಂಗೆ ಆಗ್ತಾರಪ್ಪ ಅನ್ನುವಂಥ ವಾದವನ್ನು ಅವ್ರು ಮಂಡಿಸ್ತಾ ಇದ್ದಾರೆ. ಮತ್ತು ಅವ್ರದ್ದು ಹೇಳೋದು ಸತ್ಯದ. ಇಲ್ಲಿ ಯಾರೂ ದೇವರು ನಂಬದಂಥವ್ರು ಯಾರೂ ಇಲ್ಲ, ಎಲ್ಲರೂ ದೇವರು ನಂಬುವಂಥವ್ರು, ಮಂಜುನಾಥ ವಿಶ್ವಾಸ ಇದ್ದವರು. ಈ ಮಂಜುನಾಥ ಸ್ವಾಮಿ ಆಡಳಿತಾಧಿಕಾರಿ ಅಥವಾ ಹಿಂದಿದ್ದಂಥ ಧರ್ಮಾಧಿಕಾರಿ ಇವರಿಂದಾಗಿ ಕೇಳ್ತಾ ಇದೆ ಅನ್ನೋದು ಇವರೆಲ್ಲ ಆರೋಪ. ಅವರನ್ನು ನಿರ್ಧಾರ ಮಾಡೋದು ಬಿಟ್ಟ ಇವತ್ತು ಸ್ವತಃ ದೇವಾಲಯ ನಾನು ಸಂತ್ರಸ್ತಪ್ಪ ಅಂತೇಳಿ ಹೊಡೆಯುವಂಥದ್ದು ಅಥವಾ ಅದರಲ್ಲಿ ನಮ್ಮ ಪೂಜಾ ಮಾಡುತ್ತಿರುವಂಥ ಪೂಜಾರಿಗಳಾಗಿರ್ಬೋದು ಮತ್ತವರು ಆಗಿರ್ಬೋದು, ಇಡೀ ಒಂದು ವ್ಯವಸ್ಥೆ ಇವತ್ತು ಸಂತ್ರಸ್ತ ಆಗಿದೆ ಅನ್ನೋದು ಅವ್ರ ವಾದ. ಆದರೆ ಇದನ್ನು ಇವರು ಒಪ್ಪುವಂಥದ್ದಿಲ್ಲ, ಮತ್ತು ಇದು ಒಪ್ಪೋದಕ್ಕೆ ಸರಿ ಅನಿಸ್ತದಲ್ಲ ನಿಮಗೆ ಅಂತ ನಾವು ಕೇಳುವಂಥದ್ದು. ಯಾಕಂತಂದ್ರೆ ಇವ್ರು ಯಾರೂ ಮಂಜುನಾಥ ಸ್ವಾಮಿಯ ಹೆಸರನ್ನು ಕೆಡಿಸುವಂಥ ಮಾತನ್ನು ಎಲ್ಲೂ ಇಲ್ಲ. ಅವ್ರು ಇನ್ನೂ ಅದನ್ನು ಬಯಸ್ತಾ ಇದ್ದಾರೆ, ಇದನ್ನು ಮಾಡಿದವ್ರು ಸಿಗಲಿ ಆದಷ್ಟು ಬೇಗನೆ ಮಂಜುನಾಥನ ಆಶೀರ್ವಾದದಿಂದ ಅಂತೇಳಿ. ಇಂಥವರು ದೇವರ ಹೆಸರನ್ನು ಕೆಡಿಸ್ತಾರಪ್ಪ ಅನ್ನೋದಕ್ಕೆ ಆಧಾರ ಇಲ್ಲ. ಆದರೆ ಇಲ್ಲಿ ಘಟನೆ ನಡೆದಕ್ಕೆ ಹೆಸರು ಕೇಳ್ತಾ ಇದ್ದಾರೆ. ಇದನ್ನು ನಾವು ಭಾಳ ಗಮನಿಸಬೇಕಾಗಿದೆ. ಇಲ್ಲಿ ಸತ್ತವರು, ಅದರಲ್ಲೂ ಅನಾಮಧೇಯ ಹೆಣಗಳು ಒಂದಲ್ಲ ಎರಡಲ್ಲ 74 ಹೆಣಗಳ ಬಗ್ಗೆ ಇವತ್ತು FIR ಹಾಕಬೇಕು ಕುಳಿತಿದ್ದಾರೆ. ಬಾಲನ್ ಮತ್ತು ಕುಸುಮಾವತಿ ಅವರು. ಇವ್ರು ಯಾರು ಏನು ಅಂತೇಳಿ ಇನ್ನೂ ಅನೇಕ ಸ್ವತಃ ನಮ್ಮ ಏನಪ್ಪ ಅಂತಂದ್ರೆ ಉಗ್ರಪ್ಪನವರ ವರದಿ ಅದು 477 ಜನ ಅನಾಮಿಕ ವ್ಯಕ್ತಿಗಳನ್ನು ಹೋಗಿದ್ದಾರೆ ಪರಿಚಯದವರು ಅಂತ ಮಾತದ. ಅನೇಕ ಸಾವುಗಳಾಗ್ತಾ ಇದ್ದಾವಂಥ ಆರೋಪಗಳಿದ್ದಾವೆ. ಅದ್ರ ಜೊತೆ ಕಲ್ಲಿ ಕಾಣುವಂಗೆ ಸೌಜನ್ಯ ಹೇಳೋದು, ಇನ್ನುಳಿದವ್ರು ಹತ್ಯೆಗಳಾಗಿದ್ದಾವೆ. ಇವೆಲ್ಲನೂ ಇವ್ರದಾಗ ನಡೆದ ಗ್ಯಾರಂಟಿಪ್ಪ. ಹಾಗಾದ್ರೆ ಮಾಡಿದವ್ರು ಯಾರು ಅನ್ನೋದು ಅಷ್ಟೇ ಅದ. ಇಲ್ಲಿ ವಿನಃ ಮಂಜುನಾಥ ಸ್ವಾಮೀಜೆಲ್ಲ ಮಾಡಿದ, ಮಂಜುನಾಥ ಸ್ವಾಮೀಜಿಂದೆಲ್ಲ ಆಯಿತು ಅನ್ನೋದು ಆರೋಪ ಯಾರು ಆರೋಪ ಇಲ್ಲ, ಮತ್ತು ಆ ರೀತಿ ಆರೋಪ ಮಾಡಲಿಕ್ಕೆ ಹೊರಟಿಲ್ಲ. ಆದರೆ ಹೆಗ್ಗಡೆಯವ್ರ ಮೇಲೆ ಆರೋಪ ಅದ. ಹೆಗ್ಗಡೆಯವ್ರ ಮಂಜುನಾಥ ಸ್ವಾಮಿ ಅಲ್ಲ, ನಾವು ಬೇಕಾದ್ರೆ ಕರ್ಕೋಬೋದು, ನಡೆದಾರ ದೇವರು ಅದು ಇದು ಅಂತೇಳಿ ಕರೀರಿ, ಏನು ತಪ್ಪಿಲ್ಲ. ಆದರೆ ಇಲ್ಲಿ ಅವ್ರು ಆರೋಪ ಮಾಡ್ತಾ ಇರುವಂಥದ್ದು ಈ ವ್ಯಕ್ತಿಗಳ ಬಗ್ಗೆ. ಈ ವ್ಯಕ್ತಿ ಎನ್ಕ್ವೈರಿ ಇಷ್ಟರೊಳಗೆ ಆಗಬೇಕಾಗಿತ್ತು SITಯಿಂದ. ಯಾಕಾಗಲಿಲ್ಲ ಅನ್ನೋದು ಅಷ್ಟೇ. ಅವ್ರು ಆರೋಪ ಮಾಡ್ತಾ ಇದ್ದಾರೆ ಇವರೆಲ್ಲ. ಅವ್ರು ಆರೋಪಿ ಅಂತಲ್ಲ, ಅವ್ರು ಆರೋಪ ಮಾಡಿದ ತಕ್ಷಣ ಯಾವನೋ ಒಬ್ಬ ವ್ಯಕ್ತಿ ಬಂದು ಒಬ್ಬ ಕೊಲೆಗಾರ ಅಂತ ಆರೋಪ ಮಾಡಿದ ಕೊಲೆ ಆರೋಪ ಸಿದ್ಧ ಆಗಬೇಕಲ್ಲ, ಅದು ಸಿದ್ಧ ಆದಾಗ ಮುಂದಿನ ಮಾತದು. ಆದರೆ ಸಿದ್ಧ ಆಗುವವರೆಗೆ ಎನ್ಕ್ವೈರಿ ಆಗಬೇಕಲ್ಲ ಅವ್ರದ್ದು. ಅದಕ್ಕಾಗಿ SIT ನೇಮಿಸಿದ್ರು. ಆದರೆ SIT ಕೊನೆಗೆ ಏನು ಮಾಡಿದಪ್ಪ ಅಂತಂದ್ರೆ ಯಾರು ಏನಪ್ಪ ದೂರದಾರಾಗಿ ಬಂದಿರೋ ಸಾಕ್ಷಿದಾರಾಗಿ ಬಂದಿರೋ ಅವ್ರನ್ನ ಇವತ್ತೇನ ಆರೋಪಿ ಸ್ಥಾನದಲ್ಲಿರಿಸಿ ಅವರು ಸಂತ್ರಸ್ತರಲ್ಲ, ಈ ವ್ಯವಸ್ಥೆಯನ್ನು ಹಾಳು ಮಾಡಿದಾರು ಅನ್ನೋಂಗೆ ಜನರ ಮಧ್ಯೆ ಬಿಂಬಿಸ್ಲಿಕ್ಕತ್ತದ. ಅದಕ್ಕೆ ಸಂಬಂಧಿಸಿದಂಥ ಮೀಡಿಯಾಗಳು ಸಹಿತ ಅದನ್ನು ಉತ್ಪ್ರೇಕ್ಷಿತವಾಗಿ ಹೇಳ್ತಾ ಇಲ್ಲ ಇವರಲ್ಲ ನಿಜವಾಗಿ ಅವರು ಸಂತ್ರಸ್ತರ ಪಾಪ ಮಾಡಲಾರದಕ್ಕಾಗಿ ತಾವು ಅವ್ರು ಬೇಯಿಸ್ಕೊಳ್ತಾ ಇದ್ದಾರೆ, ಅನಿಸ್ಕೊಳ್ತಾ ಇದ್ದಾರೆ, ಅವ್ರ ಮಾನಸಿಕ ನೋವು ಎಷ್ಟಾಗಿರ್ಬೋದು, ಚಿತ್ರಾಂಶ ಎಷ್ಟಾಗಿರ್ಬೋದು ಅಂತೇಳಿ ಇವು ಎಲ್ಲ ಗೋಧಿ ಮೀಡಿಯಾ ಇದ್ದು ಅವ್ರ ಬಗ್ಗೆ ಹೇಳ್ತಾ ಇರ್ತದೆ. ಅವರು ಹೇಳೋ ಸತ್ಯನ ಇಲ್ಲ ಅಂತ ಅನ್ನೋದಿಲ್ಲನೋ, ಬಟ್ ಎನ್ಕ್ವೈರಿ ಯಾಕಾಗಬಾರ್ದು ಅನ್ನೋದು ಇದಕ್ಕೆ ಉತ್ತರ ಹುಡುಕ್ಬೇಕಾಯ್ತು ನಾವು. ಮಾತಾಡ್ಸು ಏನದ ರೀ. ಮತ್ತು ಅವರು ಈಗ SIT ಏನೋ ಮಾಡ್ತಾರೆ ಅಂದರು. SIT ಅವ್ರೇನು ತನಿಖೆಯನ್ನು ಮಾಡ್ಯಾರ. ಇನ್ನೊಂದು ಅಗ್ದು ಗಂಭೀರವಾದ ವಿಷಯ ಏನಪ್ಪ ಅಂದ್ರೆ SIT ಇಲ್ಲಿವರೆಗೆ ಹೆಗ್ಗಡೆ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿಲ್ಲ. ಇವ್ರದ್ದೆಲ್ಲ ಆರೋಪ ಹೆಗ್ಗಡೆಯವ್ರ ಮೇಲೆ ಅದ. ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ? ಇವ್ರು ಹೇಳಿದ್ದು ಸುಳ್ಳಿದ್ರು ಸಹಿತ ಅದು ಎನ್ಕ್ವೈರಿ ಮಾಡ್ಬೇಕಲ್ಲ. ಎನ್ಕ್ವೈರಿ ಮಾಡಿದ ಮೇಲೆ ಇಲ್ಲ ಅಂದರೆ ಸುಳ್ಳಾಗ್ತದೆ, ತನಿಖೆ ಆದಮೇಲೆ ಸುಳ್ಳಾಗ್ತದೆ ಎಲ್ಲ ಅನ್ನೋ ಸಹಿತ ನಾವು ಗಮನದಲ್ಲಿ ಇಟ್ಕೊಂಡ ಒಟ್ಟಾರೆಯಾಗಿ ಸಂತ್ರಸ್ತರು ಪೂಜಾರಿಗಳಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ಆಗ್ತಾರಾ ಅನ್ನೋ ಪ್ರಶ್ನೆ ಅದ. ಅದಕ್ಕಿಂತ ಅಲ್ಲಿ ಬೆಳ್ತಂಗಡಿ ನ್ಯಾಯಾಲಯ ಏನು ಡಿಸಿಷನ್ ಕೊಡ್ತದ ಫೆಬ್ರವರಿ 5 ತನಕ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಡೇಟಾ ಅವರು ಕೊಟ್ಟಿದ್ದಾರೆ ಮತ್ತೊಮ್ಮೆ ಅಂತೇಳಿ ಬರಲಿ, ಯಾವ ಬರಲ್ಲ. ಆದರೆ ಸಂತ್ರಸ್ತರಾಗಬೇಕಾದ್ರೆ ಇದೆಲ್ಲ ಅಂತೇಳಿ ಸಾಮಾನ್ಯವಾಗಿ ನಂಬಿಕೆ. ಬಟ್ ಇಲ್ಲೇ ಅವ್ರ ಹೆಸರು ಕೆಟ್ಟದ ಪವಿತ್ರ ಸ್ಥಳ ಇತ್ತು, ನಮ್ಮೆಲ್ಲ ಪೂಜಾರಿಗಳದ ಬದುಕು ನಾಶ ಆಗ್ಲಿಕ್ಕೆ ಅನ್ನೋ ಹಂಗೆ ವಾದ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಈ ಸ್ಥಾನಿಕ ದೇವರ ಮೇಲಿದ್ದಂಥ ವಿಶ್ವಾಸ ಜನರು ಕಡಿಮೆ ಆಗ್ಲಿಕ್ಕೆ ಹತ್ತದ. ಅದಕ್ಕಾಗಿ ಇವ್ರನ್ನ ಎನ್ಕ್ವೈರಿ ಮಾಡೋದು ನಮ್ಗೆ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ SIT ಅವರು. ಇನ್ನೇನು ನ್ಯಾಯಾಲಯ ಏನು ಹೇಳ್ತದೆ ನೋಡು, ಏನು ಸಂಪೂರ್ಣ ಅಂತ ಇಲ್ಲಿವರೆಗೆ SIT ತನಕ ವರದಿ ಕೊಟ್ಟಿಲ್ಲ. ಇದು ಮಧ್ಯಂತರ ವರದಿ ಮೇಲೆ ಇಷ್ಟ ಚರ್ಚೆ ನಡೆದವು.
ನೋಡೋಣ. ಹೌದು, ಈಗಾಗಲೇ ಬೆಳ್ತಂಗ ನ್ಯಾಯಾಲಯ ಹೇಳ್ಯದ, ಡೈರೆಕ್ಟ್ ಕೊಟ್ಟದ್ರಿಗೆ ನೀವು ಪೂರ್ತಿ ಆದಂಥ ಫೈನಲ್ ರಿಪೋರ್ಟ್ ಕೊಟ್ಟಾಗ ನಾವು ವಿಚಾರ ನಿಮಗೆ ತಿಳಿಸ್ತೀನಿ, ಅಲ್ಲಿವರೆಗೆ ಇಲ್ಲ ಅಂತೇಳಿ. ನೋಡೋಣ ಏನಾಗ್ತದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಸಂತ್ರಸ್ತರು ಯಾರು ಅನ್ನೋದು ಇವತ್ತು ಎಲ್ಲ ಕಡೆ ಚರ್ಚೆ ಆಗುತ್ತಿರುವಂಥ ವಿಷಯ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗನ್ನಡಿ ವಂದನೆಗಳು.